ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಡಿ ಗುಕೇಶ್ ಇತಿಹಾಸ ಬರೆದಿದ್ದಾರೆ. 18 ವರ್ಷಕ್ಕೆ ವಿಶ್ವ ಚೆಸ್ ಕಿರೀಟಕ್ಕೆ ಮುತ್ತಿಟ್ಟಿದ್ದಾರೆ. ಚೀನಾದ ಡಿಂಗ್ ಲಿರೇನ್ ವಿರುದ್ಧ ಡಿ ಗುಕೇಶ್ ಗೆಲುವು ಸಾಧಿಸಿದರು. ವಿಶ್ವ ಚೆಸ್ ಚಾಂಪಿಯನ್ ಪಟ್ಟಕ್ಕೇರಿದ ಅತ್ಯಂತ ಕಿರಿಯ ಅನ್ನೋ ದಾಖಲೆ. ವಿಶ್ವನಾಥ ಆನಂದ್ ಆದ್ಮೇಲೆ ಭಾರತಕ್ಕೆ ಈ ಖುಷಿ ಕೊಟ್ಟಿದ್ದು ಗುಕೇಶ್. 14ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಗುಕೇಶ್ ಒಂದು ಅದ್ಭುತ ಆಟ ಆಡ್ತಾರೆ. ಆರಂಭದಲ್ಲಿ ಕೆಲವೊಂದು ಪಂದ್ಯಗಳಲ್ಲಿ ಹಿಂದಕ್ಕೆ ಬೀಳ್ತಾರೆ ಗುಕೇಶ್. ಎಂಥ ಕಂಬ್ಯಾಕ್ ಮಾಡಿ ಪ್ರಶಸ್ತಿಯನ್ನ ಗೆದ್ದುಕೊಂಡ್ರು ಅಂದ್ರೆ ಇಡೀ ಭಾರತ ಖುಷಿ ಪಡ್ತು. ಅಂಡ್ ಗೆದ್ದ ಕ್ಷಣ ಇದೆಯಲ್ಲ, ಒಂದಷ್ಟು ಹೊತ್ತು ಕಣ್ಣೀರಲ್ಲೇ ಕಳೆದ್ರು ಗುಕೇಶ್. ಅಂದ್ರೆ ಆ ತುಡಿತ ಹೇಗಿತ್ತು ಅನ್ನೋದು ಗೊತ್ತಾಗತ್ತೆ. ಗುಕೇಶ್ಗೆ ಒಂದು 12 ವರ್ಷ ಇದ್ದಾಗ ಕೇಳ್ತಾರೆ ಏನಾಗಬೇಕು ಅಂತ. 12 ವರ್ಷದ ಗುಕೇಶ್ ಹೇಳ್ತಾರೆ ನಾನು ವಿಶ್ವ ಚಾಂಪಿಯನ್ ಆಗಬೇಕು ಅಂತ. ಅದಾದ 6 ವರ್ಷಕ್ಕೆ ಗುಕೇಶ್ ತಮ್ಮ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. Incredible, and Gukesh is also crying. Amazing. What a picture. One dynasty ends and a new one begins. And after weeks of unspeakable hard work, the emotions spill out. I've got butterflies on my skin. How symbolic. Gukesh sets up. ಇಂಥ ವಿಕ್ಟ್ರಿ ಪ್ರಶಾಂತ್. ಅಂದರೆ ಗುಕೇಶ್ ಇನ್ನೇನು ಹಿಂದಕ್ಕೆ ಬಿದ್ರು ಅಂತ ಹೇಳಿ ಇವಾಗ ಈ ರನ್ನಿಂಗ್ ರೇಸ್ ನಾವು ಎಕ್ಸಾಂಪಲ್ ಕೊಡೋದಾದರೆ ಹೋದ್ರೆ ಇದು ಹಿಂದಕ್ಕೆ ಹೋಗ್ತಿದ್ದಾರೆ ಅಂತ ಏಕದಮ್ ಒಂದು ಫೋರ್ಸಲ್ಲಿ ಹೋಗಿ ಗೆದ್ಕೊಂಡು ಬರೋದು ಅಂತಾರಲ್ಲ. ಗುಕೇಶ್ ಐ ಥಿಂಕ್ ಹಿ ಫೆಲ್ಟ್ ದಟ್ ಅಂತ ಅನ್ಸುತ್ತೆ. ನಮ್ಮ ಕಲೀಗ್ ಸುದರ್ಶನ್ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುದರ್ಶನ್, ವಾಟ್ ಅ ವಿಕ್ಟ್ರಿ. ಅಂದರೆ ಇತಿಹಾಸದಲ್ಲಿ ಯಾವತ್ತಿಗೂ ನೆನಪಿರುತ್ತೆ ಗುಕೇಶ್ ಹೆಸರು ಆಫ್ಟರ್ ಮಾಸ್ಟರ್ ಆನಂದ್, ಮಾಸ್ಟರ್ ವಿಶ್ವನಾಥ್. ಖಂಡಿತ ಭಾವನಾ. ಈ ಗುಕೇಶ್ ಅನ್ನೋ ಹುಡುಗ ಈ ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆದಂತ ಹೊತ್ತಲ್ಲೇ ಒಂದು ವಿಡಿಯೋ ಹೊರಗಡೆ ಬಂದಿದೆ. ನೀವು ನೋಡಿರ್ಬೋದು, ಆಗ್ಲೇ ಹೇಳಿದ್ರಿ ನೀವು. 2017ರಲ್ಲಿ ಅವ್ನು ಮಾತಾಡಿರುವಂತ ವಿಡಿಯೋ. ಅವನಿಗೆ ಕೇಳ್ತಾರೆ ನಿನ್ನ ಗುರಿ ಏನು, ನಿನ್ನ ಕನಸೇನು ಅಂತ. 11ನೇ ವರ್ಷಕ್ಕೆ ಆ ಹುಡುಗನಿಗೆ ಎಂತ ಕ್ಲಾರಿಟಿ ನೋಡಿ. ನಾನು ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅಂತ ಹೇಳ್ತಾನೆ. ಅದನ್ನ ಈಗ 7 ವರ್ಷಗಳ ನಂತರ ಸಾಧಿಸಿ ತೋರಿಸಿರುವಂತದ್ದು. ಇದಕ್ಕೆ ತುಂಬಾ ಕ್ಲಾರಿಟಿ ಬೇಕಾಗತ್ತೆ, ಜೊತೆಗೆ ಪರಿಶ್ರಮ ಬೇಕಾಗತ್ತೆ, ಎಫರ್ಟ್ ಬೇಕಾಗತ್ತೆ, ತುಂಬಾ ಕಾನ್ಸಂಟ್ರೇಷನ್ ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಒಂದು ಇನ್ಸ್ಪಿರೇಷನ್ ಅಂತ ಬೇಕಾಗತ್ತೆ. ಆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಈ ಹುಡುಗನಿಗೆ ಅಂತ ನೋಡಿದ್ರೆ, ಈ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಒಂದು ದೊಡ್ಡ ಹೀರೋ ಉಟ್ಕೊಂಡಾಗ ಅಥವಾ ಒಂದು ದೊಡ್ಡ ಅಚೀವ್ಮೆಂಟ್ ಬಂದಾಗ ಅದು ತುಂಬಾ ಜನ ಹುಡುಗರನ್ನ ಇನ್ಸ್ಪೈರ್ ಮಾಡುತ್ತೆ. ನೀವು 1983 ವರ್ಲ್ಡ್ ಕಪ್ ಕಪಿಲ್ ದೇವ್ ಗೆದ್ದಾಗ ಸಚಿನ್ ತೆಂಡೂಲ್ಕರ್ ಅಂತ ಒಬ್ಬ ಹುಡುಗ ಇನ್ಸ್ಪೈರ್ ಆಗಿ ದೊಡ್ಡ ಕ್ರಿಕೆಟ್ ಲೆಜೆಂಡ್ ಆದ್ರು. ತೆಂಡೂಲ್ಕರ್ ನಿಂದ ವಿರಾಟ್ ಕೊಹ್ಲಿ, ತೆಂಡೂಲ್ಕರ್ ನೋಡಿ ವಿರಾಟ್ ಕೊಹ್ಲಿ ಅಂತ ಒಬ್ಬ ಆಟಗಾರ ಹುಡ್ಕೊಂಡ. ಜಾವೆಲಿನ್ ಥ್ರೋ ನಲ್ಲಿ ನೀರಜ್ ಚೋಪ್ರಾ ಒಲಿಂಪಿಕ್ ಚಿನ್ನ ಗೆದ್ಮೇಲೆ ತುಂಬಾ ಜನ ಹುಡುಗರು ಈಗ ಜಾವೆಲಿನ್ ಅನ್ನ ಪರ್ಸ್ಯೂ ಮಾಡ್ತಾ ಇದ್ದಾರೆ. ಇನ್ನೊಂದು 10 years ಡೌನ್ ದಿ ಲೈನ್ ಇಂಡಿಯಾಗೆ ಇನ್ನೊಂದು ಜಾವೆಲಿನ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಮೆಡಲ್ ಬಂದೇ ಬರುತ್ತೆ. ಅಂದ್ರೆ ಅಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ನೀರಜ್ ಚೋಪ್ರಾ. ಈ ಹುಡುಗನಿಗೂ ಹಾಗೆ ವಿಶ್ವನಾಥನ್ ಆನಂದ್ ಅವರು ಚೆಸ್ ವರ್ಲ್ಡ್ ಚಾಂಪಿಯನ್ ಆಗುವವರೆಗೆ ನಮ್ಮ ದೇಶದಲ್ಲಿ ಚೆಸ್ ಬಗ್ಗೆ ಎಷ್ಟು ಜನ ಮಾತಾಡ್ತಾ ಇದ್ರು. ಅವರೊಂದು ಗ್ಯಾರಿ ಕ್ಯಾಸ್ಪ್ರೋ ಅವರ ಒಂದು ಆಧಿಪತ್ಯ ಏನಿತ್ತು ಅದನ್ನ ಮೆಟ್ಟಿ ನಿಂತು ವಿಶ್ವನಾಥನ್ ಆನಂದ್ 5 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿರುವಂತದ್ದು. ಸೊ ವಿಶ್ವನಾಥನ್ ಆನಂದ್ ಅವರು ಒಂದು ಹಾಕೊಟ್ಟ ಒಂದು ದಾರಿ ಏನಿದೆ, ಅವರಿಂದ ಇನ್ಸ್ಪೈರ್ ಆಗಿ ಬಂದಂತ ಹುಡುಗ ಇವನು. 2014ರಲ್ಲಿ ವಿಶ್ವನಾಥ ಆನಂದ್ ಅವರ ಗರಡಿಗೆ ಹೋಗ್ತಾನೆ. ಅವರು ಟ್ರೈನಿಂಗ್ ಕೊಡ್ತಾರೆ. 4 ವರ್ಷದಲ್ಲಿ ಅವನು ಈಗ ವರ್ಲ್ಡ್ ಚಾಂಪಿಯನ್, ಅದು ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್. ಗ್ಯಾರಿಸ್ ಕ್ಯಾಸ್ಪ್ರೋ ಅವರು ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾಗ ಅವರ ವಯಸ್ಸು 22, ಇವನು 4 ವರ್ಷ ಬೆಟರ್. ಇದನ್ನ ವಿಶ್ವನಾಥನ್ ಆನಂದ್ ಅವರು ಹೇಳ್ತಾ ಇರೋದು. ಬರೀ ನನ್ನ ಗರಡಿಗೆ ಬಂದು 4 ವರ್ಷದಲ್ಲಿ ಅವನು ಇಂಥ ಒಂದು ದೊಡ್ಡ ಸಾಧನೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ. ಸೊ ತುಂಬಾ ಕಾನ್ಸಂಟ್ರೇಷನ್ ಬೇಕಾಗತ್ತೆ, ಹಾರ್ಡ್ ವರ್ಕ್ ಬೇಕಾಗತ್ತೆ, ತಂದೆ ತಾಯಿ ಸಪೋರ್ಟ್ ಬೇಕಾಗತ್ತೆ. ಅದನ್ನೆಲ್ಲ ಮಾಡಿ ಒಂದು ಹಿಸ್ಟೋರಿಕ್ ಮೈಲ್ ಸ್ಟೋನ್ ಇದು ಭಾರತದ ಒಂದು ಚೆಸ್ ಇತಿಹಾಸದಲ್ಲಿ. ಭಾವನಾ, ನಾವು ಪ್ರಜ್ಞಾನಂದನ ನೋಡ್ತಾ ಇದ್ದೀವಿ, ವಿದಿತ್ನ ನೋಡ್ತಾ ಇದ್ದೀವಿ, ಗುಕೇಶ್ ಎಲ್ಲರ ಫೋಕಸ್ ಪ್ರಜ್ಞಾನಂದ ಕಡೆ ಇದ್ದಾಗ ಗುಕೇಶ್ ಒಂಥರ ಡಾರ್ಕ್ ಹಾರ್ಸ್ ತರ ಮುಂದಕ್ಕೆ ನುಗ್ಕೊಂಡು ಬಂದಿದ್ದು. ಸುದರ್ಶನ್, ವಾಟ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಅಂದರೆ 18 ವರ್ಷಕ್ಕೆ ತಾನು ಕನಸು ಕಂಡ 7 ವರ್ಷಗಳಲ್ಲಿ ಆ ಕನಸನ್ನು ಪೂರ್ತಿ ಮಾಡೋದಿದೆಯಲ್ಲ, ನೀವು ಹೇಳಿದ ಹಾಗೆ ಎಷ್ಟು ಫೋಕಸ್ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ವಿಶ್ವನಾಥ್ ಆನಂದ್ ಇವರನ್ನ ಟ್ರೈನ್ ಮಾಡಿದ್ದು.
ಖಂಡಿತ. ಈ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋದು ದೊಡ್ಡ ವಿಷಯ ಅಲ್ಲ, ಅದನ್ನ ನಾವು ಹೇಗೆ ಈಡೇರಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಈ ಹುಡುಗನಿಗೆ ಚೆಸ್ ಚಾಂಪಿಯನ್ ಆಗ್ತೀನಿ ಅಂತ ಅವನೊಂದು ಏನು ಮಾತಾಡ್ದ, ಅಲ್ಲಿಂದ ಅವನ ತಂದೆ ತಾಯಿ ಇಬ್ರು ಕೂಡ ವೆಲ್ ಸೆಟಲ್ಡ್, ಅವರು ಫೈನಾನ್ಷಿಯಲಿ ಏನೋ ಅವರಿಗೆ ಸಮಸ್ಯೆ ಇಲ್ಲ. ಈ ಹುಡುಗನ ಕನ್ಸು ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ಅವರು ತಮ್ಮ ಕರಿಯರ್ ಅನ್ನ ತಮ್ಮ ಸಪೋರ್ಟ್ ಅನ್ನ ಮಾಡಿದ್ರು. ತಂದೆ ಡಾಕ್ಟ್ರು, ತಾಯಿನೂ ಡಾಕ್ಟ್ರು. ಸೊ ಫ್ಯಾಮಿಲಿ ಕಡೆಯಿಂದ ಏನ್ ಸಮಸ್ಯೆ ಇರಲಿಲ್ಲ. ಅವನಿಗೆ ಬೇಕಾಗಿದ್ದಂತ ಒಂದು ಪ್ರಾಪರ್ ಟ್ರೈನಿಂಗ್. ವಿಶ್ವನಾಥ ಆನಂದ್ಗಿಂತ ಒಂದು ದೊಡ್ಡ ಗುರು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ 4 ವರ್ಷದಲ್ಲಿ ಅವರ ಒಂದು ಟ್ರೈನಿಂಗ್ ತಗೊಂಡು 4 ವರ್ಷದಲ್ಲಿ ಇಂಥ ಒಂದು ಸಾಧನೆ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಅಚೀವ್ಮೆಂಟ್ ಅದು. ನೀವು ಬೇರೆ ಸ್ಪೋರ್ಟ್ಸ್ ಅಲ್ಲಿ ನೋಡಿದ್ರೆ, ಈಗ ಕ್ರಿಕೆಟ್, ಫುಟ್ಬಾಲ್ ಆಗಿರ್ಬೋದು, ಹಾಕಿ, ಇಂಥದಕ್ಕೆಲ್ಲ ದೈಹಿಕ ಪರಿಶ್ರಮ ಬೇಕಾಗತ್ತೆ. ಆದ್ರೆ ಇದಕ್ಕೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಇದು ಮೆದುಳಿಂದ ಆಡುವಂತ ಆಟ. ಸೊ ಫಿಸಿಕಲಿ ನೀವು ಫಿಟ್ ಇಲ್ಲ ಅಂತಂದ್ರೂ ನೀವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ಮೆಂಟಲಿ ಫೋಕಸ್ಡ್ ಆಗಿರ್ತೀರಾ, ಅಷ್ಟು ಇದರಲ್ಲಿ ರಿಸಲ್ಟ್ ಬರುತ್ತೆ. ಸೊ ವಿಶ್ವನಾಥನ್ ಆನಂದ್ ಅಂತ ಒಬ್ಬ ದೊಡ್ಡ ಗುರುವಿನ ಒಂದು ಮಾರ್ಗದರ್ಶನ ಸಿಕ್ಕಿದ್ದು ಇವನಿಗೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವನ ಎಫರ್ಟ್ ಇದ್ದೇ ಇದೆ, ಅದರಲ್ಲಿ ಯಾವ ಎರಡು ಮಾತೇ ಇಲ್ಲ. ನೀವು ಕೋಚ್ಗಳು ಎಷ್ಟೇ ಟ್ರೈನ್ ಮಾಡಿದ್ರು ಕೂಡ ಅಂತಿಮವಾಗಿ ಆಡ್ಬೇಕಾಗಿರೋದು ಅವರು. ಸೊ ಇವನು ಫೋಕಸ್ಡ್ ಆಗಿದ್ದ, ತನಗೆ ಏನ್ ಬೇಕು, ತಾನು ಏನ್ ಆಗ್ಬೇಕು ಅನ್ನೋದು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವನಿಗೆ. 11ನೇ ವಯಸ್ಸಲ್ಲಿ ನೋಡಿ, ನಾನು ಯಂಗೆಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆಲ್ಬೇಕು ಅಂತ ಹೇಳಿರುವಂತದ್ದು. ಸೊ ಇಲ್ಲಿಂದ ಇನ್ನೊಂದಷ್ಟು ಹುಡುಗರುಗಳು ಇನ್ಸ್ಪೈರ್ ಆಗ್ಬೋದು. ಈ ಹುಡುಗ ಇನ್ನೂ ಮುಂದಕ್ಕೆ ಹೋಗೋದಿದೆ. ಯಾಕೆಂತಂದ್ರೆ ಗ್ಯಾರಿ ಕ್ಯಾಸ್ಪ್ರೋ ಅವರು ಅನ್ಡಿಸ್ಪ್ಯೂಟೆಡ್ ವರ್ಲ್ಡ್ ಚಾಂಪಿಯನ್ ಅವರು. ಸೊ ಅವರ ಒಂದು ಅಧಿಪತ್ಯನ ಚೆಸ್ ಅಲ್ಲಿ ಮೆಟ್ಟಿ ನಿಂತದ್ದು ನಮ್ಮ ವಿಶ್ವನಾಥನ್ ಆನಂದ್. 5 ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ರು. ಸೊ ವಿಶ್ವನಾಥನ್ ಆನಂದ್ ನಂತರ ಯಾರು ಅನ್ನೋದಕ್ಕೆ ಪ್ರಜ್ಞಾನಂದ ಒಂದಷ್ಟು ಸಮಯ ಉತ್ತರ ಕೊಟ್ಟರು. ಸೊ ಗ್ರ್ಯಾಂಡ್ ಮಾಸ್ಟರ್ ಚಾಂಪಿಯನ್ಶಿಪ್ ಗೆದ್ರು ಅವರು. ಈಗ ಇನ್ನೊಂದು ಹೊಸ ಪ್ರತಿಭೆ ಬಂದಿರುವಂತದ್ದು. ಸೊ ಇದು ನಾವು ಕ್ರಿಕೆಟ್ ಧರ್ಮ ಆಗಿರುವಂತ ಈ ದೇಶದಲ್ಲಿ ಬೇರೆ ಸ್ಪೋರ್ಟ್ಸ್ ಗಳಿಗೆ ಅಷ್ಟೊಂದು ಎನ್ಕರೇಜ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀರಜ್ ಚೋಪ್ರಾ ಅಂತ ಒಬ್ಬ ಹೀರೋ ಉಟ್ಕೊಂಡು ಜಾವಲಿನ್ ಕಡೆ ಜನ ನೋಡುವಾಗಾಯ್ತು. ಈಗ ಚೆಸ್ ಕಡೆ ಆಫ್ಟರ್ ವಿಶ್ವನಾಥನ್ ಆನಂದ್ ಈ ಹುಡುಗ ಆ ಒಂದು ಟ್ರೆಡಿಷನ್ ನ ಮುಂದುವರ್ಸ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ವಿಶ್ವನಾಥನ್ ಆನಂದ್ ಅವರ ಕಥೆಗಳನ್ನ ನಾವು ದಂತಕಥೆಗಳಾಗಿ ಓದ್ತೀವಿ ಇವತ್ತಿಗೂ. ನಾವು ಚಿಕ್ಕವರಾಗಿದ್ದಾಗ್ಲೂ ಕೇಳ್ಕೊಂಡು ಬರ್ತೇವೆ ವಿಶ್ವನಾಥ್ ಆನಂದ್ ವಿಶ್ವ ಚಾಂಪಿಯನ್ ಆಗಿದ್ದವರು ಅಂತ. ಈಗ ಐ ಥಿಂಕ್ ಒಂದು ಚೆಸ್ ಎರಾ ಶುರು ಆಗತ್ತೆ. ಆ್ಯಂಡ್ ಐ ಥಿಂಕ್ ಗುಕೇಶಿಗೆ ತಾನು ಗೆಲ್ಲೋದಕ್ಕೆ 5 ನಿಮಿಷದ ಮುಂಚೆಯೇ ಅದರ ಸುಳಿವು ಸಿಕ್ಕಿತ್ತು. ಅಂದರೆ ಆ ಗೂಸ್ಬಮ್ಸನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ವಿ. ಅಂದರೆ ಎಲ್ಲ ಕಡೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಪ್ರೊಜೆಕ್ಟರ್ಸನ್ನು ಹಾಕ್ಕೊಂಡು ಜನ ಕಾಯ್ತಾ ಇದ್ರು. ಬಟ್ ಬಿಫೋರ್ 5 minutes ಎವ್ರಿಬಡಿ ಗಾಟ್ ಟು ನೋ ಗುಕೇಶ್ ಇನ್ನು ವಿಶ್ವ ಚಾಂಪಿಯನ್, ಘೋಷಣೆ ಒಂದೇ ಬಾಕಿ ಅಂತ. ಐ ಥಿಂಕ್ ದಿಸ್ ಒಂದು ಹೊಸ ನ್ಯೂ ಎರಾನ ಶುರು ಮಾಡುತ್ತೆ ಅಂತ ಅನ್ಸುತ್ತೆ ಭಾರತದಲ್ಲಿ. ಖಂಡಿತ ಚೆಸ್ ನಲ್ಲಿ ಇದೊಂದು ಹೊಸ ಇತಿಹಾಸ ನಿರ್ಮಾಣ ಆಗಿರುವಂತದ್ದು. ಒಲಿಂಪಿಕ್ಸ್ ಅಲ್ಲಿ ಭಾರತಕ್ಕೆ ಪದಕ ಬಂದಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಚಿನ್ನದ ಪದಕ ಗೆಲ್ಲದೆ ತುಂಬಾ ವರ್ಷಗಳಾಗಿತ್ತು. ನೀರಜ್ ಚೋಪ್ರಾ ಗೆದ್ದು ಕೊಡ್ತಾರೆ. ಕ್ರಿಕೆಟ್ ಅಲ್ಲಿ ವರ್ಲ್ಡ್ ಕಪ್ ಬಂದಿಲ್ಲ ಅಂತಾದಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ಮೊನ್ನೆ ವರ್ಲ್ಡ್ ಕಪ್ ಗೆಲ್ಲತ್ತೆ. ಸೊ ದೊಡ್ಡ ಸಾಧನೆಗಳು ಬರ್ತಾ ಇದ್ದಾಗೆ ಯಂಗ್ಸ್ಟರ್ಸ್ ಅದ್ರ ಕಡೆ ಅಟ್ರಾಕ್ಟ್ ಆಗ್ತಾರೆ, ಇನ್ಸ್ಪೈರ್ ಆಗ್ತಾರೆ. ಈ ಹುಡುಗ 18ನೇ ವರ್ಷದಲ್ಲಿ ಮಾಡಿರುವಂತ ಸಾಧನೆ ನಿಜಕ್ಕೂ ತುಂಬಾ ಜನರನ್ನ ಇನ್ಸ್ಪೈರ್ ಮಾಡಿ ಇನ್ನೊಂದಷ್ಟು ಜನ ಚೆಸ್ಗೆ ಬರ್ತಾರೆ, ಖಂಡಿತ ಬರ್ತಾರೆ. ಭಾವನಾ ರೈಟ್ ಸುದರ್ಶನ್, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಒಂದಷ್ಟು ಯುವ ಚೆಸ್ ಆಟಗಾರರನ್ನ ಮುಂದಿನ ಆಟಗಾರರಾಗಿ ರೂಪಿಸೋದಕ್ಕೆ ಗುಕೇಶ್ ಈ ಸಾಧನೆ ಕಾರಣ ಆಗುತ್ತೆ. ಪ್ರಶಾಂತ್, ಡೆಫಿನೆಟ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು 18 ವರ್ಷಕ್ಕೆ ಏನೂ ಅರ್ಥ ಆಗ್ತಾ ಇರಲ್ಲ ಅಲ್ವಾ, ಯಾವ ಕಡೆ ಹೋಗಬೇಕು ಅನ್ನೋದನ್ನ ಅರ್ಥ ಆಗ್ತದೆ. ಆ ಸಂದರ್ಭದಲ್ಲಿ ನೀವು 11ನೇ ವಯಸ್ಸಿಗೆ ನಾನು ವರ್ಲ್ಡ್ ಚಾಂಪಿಯನ್ ಆಗ್ತೀನಿ ಅಂತ ಹೇಳಿ 18 ವಯಸ್ಸಿಗೆ ವರ್ಲ್ಡ್ ಚಾಂಪಿಯನ್ ಆಗ್ತಿರೋದು ಮೆಂಟಲ್ ಎಬಿಲಿಟಿ, ಪರಿಶ್ರಮ ಇವೆಲ್ಲವನ್ನ ನಿಶ್ಚಿತವಾಗಿ ತೋರಿಸ್ತಾರೆ. ಲಾಸ್ಟ್ಲಿ ಹೇಳೋದಕ್ಕೆ ಸೀಕ್ರೆಟ್ ಅಂತ ಒಂದು ಬುಕ್ ಇದೆ, ಅದು ಹೇಳುತ್ತೆ ನೀನು ಏನನ್ನ ಅಂದ್ಕೊಳ್ತೀವೋ ಅದಾಗುತ್ತೆ ಅಂತ. ನಮ್ಮಲ್ಲಿ ಸಂಕಲ್ಪ ಅಂತ ಹೇಳ್ತಾರೆ. ಒಂದು ಸಂಕಲ್ಪ ಅಂತ ಆದರೆ ಅದು ಖಂಡಿತ ನೆರವೇರುತ್ತೆ ಅಂತ. ಐ ಥಿಂಕ್ ಗುಕೇಶ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ದಿನಕ್ಕೆ. ಅವರಿಗೆ ಮತ್ತೊಂದು ಸಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಮ್ಮ ಚರ್ಚೆನ ಮುಕ್ತಾಯಗೊಳಿಸೋಣ. ಐ ಥಿಂಕ್ ಇವತ್ತು ಇಡೀ ದಿನ ಗುಕೇಶ್ ಲೈಫ್ಗೆ ಮರೆಯಲಾಗದ ದಿನ ಆಗಿರುತ್ತೆ. ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪ್ರಶಾಂತ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.